ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, 2026ರ ಮೇ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಕುತೂಹಲಕಾರಿ ಮತ್ತು ಶಕ್ತಿಶಾಲಿ ಅವಧಿಯಾಗಿದೆ. ಈ ತಿಂಗಳಿನಲ್ಲಿ ಗ್ರಹಗಳ ಸೇನಾಧಿಪತಿ ಎನಿಸಿಕೊಂಡಿರುವ ಮಂಗಳನು 2 ಬಾರಿ ತನ್ನ ನಡೆಯನ್ನು ಬದಲಾಯಿಸಲಿದ್ದಾನೆ. ಹೌದು, ಕೇವಲ 18 ದಿನಗಳ ಅಂತರದಲ್ಲಿ ಮಂಗಳನು ರಾಶಿ ಮತ್ತು ನಕ್ಷತ್ರ ಎರಡನ್ನೂ ಬದಲಾಯಿಸುತ್ತಿರುವುದು ಜಗತ್ತಿನಾದ್ಯಂತ ದೊಡ್ಡ ಸಂಚಲನ ಮೂಡಿಸಲಿದೆ. ಈ ಸಂಚಾರದಿಂದಾಗಿ 4 ನಿರ್ದಿಷ್ಟ ರಾಶಿಯವರ ಜೀವನದಲ್ಲಿ ಸುವರ್ಣಕಾಲ ಆರಂಭವಾಗಲಿದೆ. ಆ ರಾಶಿಗಳು ಯಾವುವು? ನಿಮ್ಮ ಜೀವನದಲ್ಲಿ ಭೂಮಿ, ಆಸ್ತಿ ಮತ್ತು ಆರ್ಥಿಕ ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ? ಈ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ನವಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ನವಗ್ರಹ ಮಂಡಲದಲ್ಲಿ ಮಂಗಳನಿಗೆ ಅತ್ಯಂತ ಉಗ್ರ ಹಾಗೂ ಶಕ್ತಿಶಾಲಿ ಸ್ಥಾನವಿದೆ. ಇವನನ್ನು ಅಂಗಾರಕ ಎಂದು ಸಹ ಕರೆಯುತ್ತಾರೆ. ಮಂಗಳನ ಪ್ರಭಾವ ಹೇಗಿರುತ್ತದೆ? ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಮಂಗಳನು ಶುಭ ಸ್ಥಾನದಲ್ಲಿದ್ದರೆ ಆತನಿಗೆ ಅದ್ಭುತವಾದ ನಾಯಕತ್ವ ಗುಣ, ಎದೆಗುಂದದ ಸಾಹಸ ಪ್ರವೃತ್ತಿ ಮತ್ತು ಸಕಾರಾತ್ಮಕ ಉತ್ಸಾಹ ದೊರೆಯುತ್ತದೆ. ವಿಶೇಷವಾಗಿ ಭೂಮಿ, ಆಸ್ತಿ, ಕಟ್ಟಡ ನಿರ್ಮಾಣ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆಯಲು ಮಂಗಳನ ಕೃಪೆ ಅತ್ಯಗತ್ಯ. ಯಾರಿಗೆ ಮಂಗಳನ ಬಲವಿರುತ್ತದೆಯೋ ಅವರಿಗೆ ಸಮಾಜದಲ್ಲಿ ಶೌರ್ಯದ ಪ್ರತೀಕವಾಗಿ ಗೌರವ ಸಿಗುತ್ತದೆ. ಆದರೆ ಇದೀಗ 2026ರ ಮೇ ತಿಂಗಳಿನಲ್ಲಿ ನಡೆಯಲಿರುವ ಈ ಸಂಚಾರವು ಏಕೆ ಇಷ್ಟೊಂದು ಚರ್ಚೆಗೆ ಒಳಗಾಗಿದೆ ಗೊತ್ತೇ? ಅದಕ್ಕೆ ಕಾರಣ ಮಂಗಳನು ನಡೆಸಲಿರುವ 2 ಪ್ರಮುಖ ಬದಲಾವಣೆಗಳು. ಮೇಷರಾಶಿಗೆ ಮಂಗಳನ ಪ್ರವೇಶ ಮೇ 11, 2026. ಮೊದಲನೆಯದಾಗಿ ಮೇ 11ರ ಮಧ್ಯಾಹ್ನ 12:47ಕ್ಕೆ ಮಂಗಳನು ಮೀನರಾಶಿಯಿಂದ ಹೊರಬಂದು ತನ್ನದೇ ಸ್ವಂತ ರಾಶಿಯಾದ ಮೇಷರಾಶಿಗೆ ಪ್ರವೇಶಿಸಲಿದ್ದಾನೆ. ಇದರ ವಿಶೇಷತೆ ಏನು? ಜ್ಯೋತಿಷ್ಯದಲ್ಲಿ ಗ್ರಹಗಳು ತಮ್ಮದೇ ಆದ ಸ್ವಕ್ಷೇತ್ರಕ್ಕೆ ಬಂದಾಗ ಅತ್ಯಂತ ಬಲಿಷ್ಠವಾಗುತ್ತವೆ. ಮೇಷರಾಶಿಯು ಮಂಗಳನ ಮೂಲ ತ್ರಿಕೋನ ರಾಶಿಯಾದ್ದರಿಂದ ಇಲ್ಲಿ ಮಂಗಳನು ಪೂರ್ಣ ಪ್ರಮಾಣದ ಶಕ್ತಿಯನ್ನು ಹೊಂದಿರುತ್ತಾನೆ. ಇದು ಆರ್ಥಿಕ ಸ್ಥಗಿತವನ್ನು ದೂರ ಮಾಡಿ ಹೊಸ ಹೂಡಿಕೆಗಳಿಗೆ ಮತ್ತು ಆಸ್ತಿ ಖರೀದಿಗಳಿಗೆ ದೊಡ್ಡ ವೇಗವನ್ನು ನೀಡುತ್ತದೆ. ಭರಣಿ ನಕ್ಷತ್ರಕ್ಕೆ ಪಾದಾರ್ಪಣೆ ಮೇ 29, 2026. ಇನ್ನು ಎರಡನೆಯ ಪ್ರಮುಖ ಬದಲಾವಣೆ ಎಂದರೆ ಮೇ 29ರ ಮುಂಜಾನೆ 6:34ಕ್ಕೆ ಮಂಗಳನು ಅಶ್ವಿನಿ ನಕ್ಷತ್ರದಿಂದ ಭರಣಿ ನಕ್ಷತ್ರಕ್ಕೆ ಸಂಚರಿಸಲಿದ್ದಾನೆ. ಭರಣಿ ನಕ್ಷತ್ರದ ಪ್ರಭಾವ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ. ಮಂಗಳ ಅಂದರೆ ಶಕ್ತಿ ಮತ್ತು ಶುಕ್ರ ಎಂದರೆ ಸಂಪತ್ತು. ಇಬ್ಬರ ಪ್ರಭಾವವು ಇಲ್ಲಿ ಮಿಲನವಾಗುವುದರಿಂದ ಈ ಅವಧಿಯು ಐಷಾರಾಮಿ ಜೀವನ, ಕಲೆ ಮತ್ತು ಹಣಕಾಸಿನ ಲಾಭಕ್ಕೆ ಅತ್ಯಂತ ಪೂರಕವಾಗಿದೆ. ಈ ನಕ್ಷತ್ರ ಬದಲಾವಣೆಯು ವಿಶೇಷವಾಗಿ ದೀರ್ಘಕಾಲದ ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ಹೊಸ ದಾರಿಯನ್ನು ತೋರಿಸಲಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕೇವಲ 18 ದಿನಗಳ ಅಂತರದಲ್ಲಿ ಮಂಗಳನು ಮೊದಲ ರಾಶಿಯನ್ನು ನಂತರ ನಕ್ಷತ್ರವನ್ನು ಬದಲಾಯಿಸುತ್ತಿರುವುದು ಒಂದು ಅಪರೂಪದ ವಿದ್ಯಮಾನ. ಇದು ಜಡ ಹಿಡಿದಿರುವ ಕೆಲಸಗಳಿಗೆ ಚೈತನ್ಯ ತುಂಬಲಿದೆ. ವಿಶೇಷವಾಗಿ
ಮೇಷದಲ್ಲಿ ಮಂಗಳನಿರುವಾಗ ರುಚಕ ಯೋಗದಂತಹ ಶುಭ ಫಲಗಳು ಕೆಲವು ರಾಶಿಗಳಿಗೆ ಸಿದ್ಧಿಸಲಿದೆ. ಹಾಗಾದರೆ ಈ ಸಂಚಲನದಿಂದಾಗಿ ಯಾವ ಆ 4 ರಾಶಿಯವರು ಅದೃಷ್ಟವಂತರು? ಅವರ ಜೀವನದಲ್ಲಿ ಹಣಕಾಸಿನ ಹರಿವು ಹೇಗಿರಲಿದೆ? ಒಂದೊಂದಾಗಿ ಈಗ ವಿವರವಾಗಿ ತಿಳಿಯೋಣ ಬನ್ನಿ. ವೃಷಭ ರಾಶಿ. ವೀಕ್ಷಕರೇ, ಮಂಗಳನ ಈ ಮಹತ್ವದ ಬದಲಾವಣೆಯಿಂದ ಮೊದಲನೇ ಅದೃಷ್ಟದ ರಾಶಿಯಾಗಿ ಹೊರಹೊಮ್ಮುತ್ತಿರುವುದು ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಮತ್ತು ಮಂಗಳನು ಈಗ ಮೇಷರಾಶಿಗೆ ಪ್ರವೇಶಿಸುತ್ತಿರುವುದು ನಿಮಗೆ ಮಿಶ್ರ ಫಲ ನೀಡಿದರೂ ಮೇ 29ರಂದು ಮಂಗಳನು ಶುಕ್ರನ ನಕ್ಷತ್ರವಾದ ಭರಣಿಗೆ ಬರುವುದು ನಿಮಗೆ ಅತ್ಯಂತ ಲಾಭದಾಯಕವಾಗಲಿದೆ. 1. ಸಂಬಂಧಗಳಲ್ಲಿ ಸುಧಾರಣೆ. ವೃಷಭ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಸಂಗಾತಿಯೊಂದಿಗೆ ಕಿರಿಕಿರಿ ಅನುಭವಿಸುತ್ತಿರಬಹುದು. ಆದರೆ ಮೇ 11ರ ನಂತರ ಪರಿಸ್ಥಿತಿ ಬದಲಾಗಲಿದೆ. ಮನಸ್ತಾಪದ ಅಂತ್ಯ. ಮಂಗಳನ ಶಕ್ತಿಯು ನಿಮ್ಮಲ್ಲಿರುವ ಹಠಮಾರಿತನವನ್ನು ಕಡಿಮೆ ಮಾಡಿ ಪ್ರೀತಿ ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತದೆ. ಸಂವಹನ. ನಿಮ್ಮ ಮನಸ್ಸಿನ ಮಾತುಗಳನ್ನು ಸಂಗಾತಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಕಾಲವಿದು. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಈ ಅವಧಿಯಲ್ಲಿ ಸಫಲವಾಗುವ ಸಾಧ್ಯತೆ ಹೆಚ್ಚಿದೆ. 2. ಕೌಟುಂಬಿಕ ಶಾಂತಿ ಮತ್ತು ಹಿರಿಯರ ಬೆಂಬಲ. ಕುಟುಂಬದಲ್ಲಿ ಆಸ್ತಿ ವಿಚಾರವಾಗಿ ಅಥವಾ ಹಳೆಯ ನಂಬಿಕೆಗಳ ವಿಚಾರವಾಗಿ ಭಿನ್ನಾಭಿಪ್ರಾಯಗಳಿದ್ದರೆ ಈಗ ಅವು ಬಗೆಹರಿಯಲಿವೆ. ಹಿರಿಯರ ಅನುಗ್ರಹ. ಮನೆಯ ಹಿರಿಯ ಸದಸ್ಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಅವರೊಂದಿಗೆ ನೀವು ನಡೆಸುವ ಸಂವಾದವು ಭವಿಷ್ಯದ ಯೋಜನೆಗಳಿಗೆ ಭದ್ರ ಬುನಾದಿ ಹಾಕಿಕೊಡಲಿದೆ. ಹಳೆಯ ವಾದಗಳನ್ನು ಮರೆತು ಹೊಸ ಆರಂಭಕ್ಕೆ ಮಂಗಳನು ನಾಂದಿ ಹಾಡಲಿದ್ದಾನೆ. 3. ವ್ಯಾಪಾರ, ವ್ಯವಹಾರ ಮತ್ತು ಹೊಸ ಪಾಲುದಾರಿಕೆ. ವೃತ್ತಿರಂಗದಲ್ಲಿ ವೃಷಭ ರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶದ ಸಮಯ. ಹೊಸ ಪಾರ್ಟ್ನರ್ಶಿಪ್. ನೀವು ಹೊಸ ಉದ್ಯಮ ಆರಂಭಿಸಲು ಯೋಜಿಸುತ್ತಿದ್ದರೆ ಅಥವಾ ಪಾಲುದಾರಿಕೆಯಲ್ಲಿ ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ಈ ಮೇ ತಿಂಗಳು ಬಹಳ ಸೂಕ್ತ. ಮಂಗಳನು ನಿಮಗೆ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತಾನೆ. ಆದಾಯದ ಮೂಲಗಳು. ಕೇವಲ ಸಂಬಳ ಅಥವಾ ಒಂದು ಉದ್ಯಮದ ಮೇಲೆ ಅವಲಂಬಿತರಾಗಿದ್ದ ನಿಮಗೆ ಈಗ ಸೈಡ್ ಬಿಸ್ನೆಸ್ ಅಥವಾ ಕಮಿಷನ್ ಮೂಲಕ ಹಣ ಬರುವ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದ ಹಣ ಮರಳಿ ಬರುವ ಯೋಗವಿದೆ. 4. ಆರ್ಥಿಕ ಸ್ಥಿತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್. ಒಟ್ಟಾರೆಯಾಗಿ ಹೇಳುವುದಾದರೆ ಮೇ 11ರಿಂದ ಮೇ 29ರ ನಡುವಿನ ಈ 18 ದಿನಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸುತ್ತವೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಏರಿಕೆ ಕಂಡುಬರುವುದರಿಂದ ನೀವು ಮಾನಸಿಕವಾಗಿ ನಿರಾಳರಾಗುತ್ತೀರಿ. ಭೂಮಿ ಅಥವಾ ಮನೆ ಖರೀದಿಯ ಕನಸು ನನಸಾಗುವತ್ತ ಮೊದಲ ಹೆಜ್ಜೆ ಇಡಲಿದ್ದೀರಿ. ಕಟಕ ರಾಶಿ. ವೀಕ್ಷಕರೇ, ನಮ್ಮ ಇಂದಿನ ಲಕ್ಕಿ ಲಿಸ್ಟ್ನಲ್ಲಿರುವ 2ನೇ ರಾಶಿ ಕಟಕ ರಾಶಿ. ಚಂದ್ರನ ಅಧಿಪತ್ಯವಿರುವ
ಈ ರಾಶಿಯವರಿಗೆ ಮಂಗಳನು ಅತ್ಯಂತ ಪ್ರಿಯವಾದ ಗ್ರಹ. ಈ ಸಂಚಾರವು ನಿಮ್ಮ ಜೀವನದ ಪ್ರಮುಖ 3 ವಿಭಾಗಗಳಲ್ಲಿ ದೊಡ್ಡ ಬದಲಾವಣೆ ತರಲಿದೆ. 1. ಸಂಬಂಧಗಳಲ್ಲಿ ಬದಲಾವಣೆ ಮತ್ತು ಅಹಂಕಾರದ ತ್ಯಾಗ. ಕಟಕ ರಾಶಿಯವರು ಸ್ವಭಾವತಃ ಭಾವಜೀವಿಗಳು. ಆದರೆ ಈ ಅವಧಿಯಲ್ಲಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಮಟ್ಟದ ಸಿಟ್ಟು ಅಥವಾ ಅಹಂಕಾರ ತಲೆದೂರುವ ಸಾಧ್ಯತೆ ಇರುತ್ತದೆ. ಸಲಹೆ: ನಿಮ್ಮ ಈ ಅಹಂಕಾರವನ್ನು ಬದಿಗಿಟ್ಟು ನಿಮ್ಮವರ ಮಾತಿಗೆ ಬೆಲೆ ನೀಡಿ. ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿ. ಪ್ರೇಮ ಜೀವನ. ನೀವು ನಿಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೊಂಡರೆ ಹಳೆಯ ಕಹಿ ಘಟನೆಗಳು ಮಾಯವಾಗಿ ಸಂಬಂಧದಲ್ಲಿ ಹೊಸ ಮಾಧುರ್ಯ ಮೂಡಲಿದೆ. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಇದು ಅತ್ಯಂತ ಪ್ರಸಕ್ತವಾದ ಸಮಯ. 2. ವ್ಯಾಪಾರದಲ್ಲಿ ಲಾಭ ಮತ್ತು ನಿರ್ಧಾರಗಳ ಸ್ಪಷ್ಟತೆ. ವ್ಯವಹಾರ ಮಾಡುವ ಕಟಕ ರಾಶಿಯವರಿಗೆ ಈ ಮೇ ತಿಂಗಳು ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ. ದೂರದೃಷ್ಟಿ. ಮಂಗಳನ ಸಂಚಾರವು ನಿಮ್ಮ ಆಲೋಚನಾ ಶಕ್ತಿಯನ್ನು ಚುರುಕುಗೊಳಿಸುತ್ತದೆ. ನೀವು ಈ ಮೊದಲು ಗೊಂದಲದಲ್ಲಿದ್ದ ವಿಷಯಗಳ ಬಗ್ಗೆ ಈಗ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವಿರಿ. ಅಪಾರ ಲಾಭ. ನೆನಪಿಡಿ, ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ಸಾಹಸಿ ನಿರ್ಧಾರವು ಭವಿಷ್ಯದಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಲೋಹಗಳಿಗೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ಬಂಪರ್ ಲಾಭ ಕಾದಿದೆ. 3. ಆರೋಗ್ಯ, ಭಾಗ್ಯ ಮತ್ತು ಮಾನಸಿಕ ನೆಮ್ಮದಿ. ಕಟಕ ರಾಶಿಯವರು ಹೆಚ್ಚಾಗಿ ಮಾನಸಿಕ ಒತ್ತಡದಿಂದಾಗಿ ಆರೋಗ್ಯ ಕೆಡಿಸಿಕೊಳ್ಳುತ್ತಾರೆ. ಆದರೆ ಮಂಗಳನ ಈ ವಿಶೇಷ ಅನುಗ್ರಹವು ನಿಮಗೆ ರಕ್ಷಣಾ ಕವಚವಾಗಲಿದೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಮುಕ್ತಿ. ಕಳೆದ ಕೆಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಈ ಮೇ ತಿಂಗಳಿನಲ್ಲಿ ಸರಿಯಾದ ಚಿಕಿತ್ಸೆ ಅಥವಾ ಪರಿಹಾರ ಸಿಗಲಿದೆ. ದೈಹಿಕ ಶಕ್ತಿ. ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡಲಿದೆ. ಮಂಗಳನ ಪಾಸಿಟಿವ್ ಎನರ್ಜಿಯಿಂದಾಗಿ ನೀವು ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗುತ್ತೀರಿ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕಟಕ ರಾಶಿಯವರೇ, ಮಂಗಳನ ಈ ಸಂಚಾರವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬಲಿಷ್ಠಗೊಳಿಸಲು ಬರುತ್ತಿದೆ. ಅಹಂಕಾರ ಬಿಟ್ಟು ಪ್ರೀತಿಯಿಂದ ಎಲ್ಲವನ್ನೂ ಗೆಲ್ಲಿ. ಕನ್ಯಾ ರಾಶಿ. ಹೊಸ ಅವಕಾಶಗಳು ಮತ್ತು ಆಧ್ಯಾತ್ಮಿಕ ಉನ್ನತಿ. ವೀಕ್ಷಕರೇ, ನಮ್ಮ ಇಂದಿನ ಪಟ್ಟಿಯಲ್ಲಿರುವ 3ನೇ ಅದೃಷ್ಟದ ರಾಶಿ ಕನ್ಯಾ ರಾಶಿ. ಬುಧನ ಅಧಿಪತ್ಯದ ಈ ರಾಶಿಯವರಿಗೆ ಮಂಗಳನ ಈ ನಕ್ಷತ್ರ ಮತ್ತು ರಾಶಿ ಬದಲಾವಣೆಯು ಒಂದು ರೀತಿಯ ಜೀವನ ಬದಲಿಸುವ ಅನುಭವ ನೀಡಲಿದೆ. 1. ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮಾನಸಿಕ ಸ್ಥಿರತೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪ್ರತಿಯೊಂದು ವಿಷಯವನ್ನು ಅತಿ ಹೆಚ್ಚು ವಿಶ್ಲೇಷಣೆ ಮಾಡಿ ಮಾನಸಿಕವಾಗಿ ದಣಿದಿರುತ್ತಾರೆ. ಆದರೆ ಮಂಗಳನ ಈ ಸಂಚಾರವು ನಿಮಗೆ ಭಾವನಾತ್ಮಕವಾಗಿ ಅಚಲವಾದ ಶಕ್ತಿಯನ್ನು ನೀಡುತ್ತದೆ. ಧಾರ್ಮಿಕ ಆಸಕ್ತಿ. ಈ ಅವಧಿಯಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಅಥವಾ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿಯಾಗುವ ಯೋಗವಿದೆ.
ಶಾಂತಿ. ನೀವು ಮಾಡುವ ಧಾರ್ಮಿಕ ಕಾರ್ಯಗಳು ಮತ್ತು ದಾನ ಧರ್ಮಗಳು ನಿಮ್ಮ ಮನಸ್ಸಿನಲ್ಲಿರುವ ಅಶಾಂತಿಯನ್ನು ದೂರ ಮಾಡಿ ಒಂದು ರೀತಿಯ ದಿವ್ಯ ನೆಮ್ಮದಿಯನ್ನು ತಂದುಕೊಡಲಿವೆ. ನಿಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಸಕಾರಾತ್ಮಕತೆ ತುಂಬಲಿದೆ. 2. ವೃತ್ತಿಪರ ಪ್ರಯಾಣ ಮತ್ತು ವಿದೇಶ ಯೋಗ. ಉದ್ಯೋಗ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಸಂಭ್ರಮದ ಸುದ್ದಿ. ಪ್ರಯಾಣದ ಲಾಭ. ಮಂಗಳನ ವಿಶೇಷ ಕೃಪೆಯಿಂದಾಗಿ ನೀವು ಕೆಲಸದ ನಿಮಿತ್ತ ದೂರದ ಊರುಗಳಿಗೆ ಅಥವಾ ವಿದೇಶಕ್ಕೆ ಪ್ರಯಾಣಿಸುವ ಬಲವಾದ ಯೋಗವಿದೆ. ಈ ಪ್ರಯಾಣವು ಕೇವಲ ತಿರುಗಾಟಕ್ಕೆ ಸೀಮಿತವಾಗಿರದೆ ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ದೊಡ್ಡ ಮೆಟ್ಟಿಲಾಗಲಿದೆ. ಸ್ಥಳ ಬದಲಾವಣೆ. ಈ ಅವಧಿಯಲ್ಲಿ ನಡೆಯುವ ವರ್ಗಾವಣೆ ಅಥವಾ ಸ್ಥಳ ಬದಲಾವಣೆಯು ಆರಂಭದಲ್ಲಿ ಕಷ್ಟ ಎನಿಸಿದರೂ ಭವಿಷ್ಯದಲ್ಲಿ ಇದು ನಿಮಗೆ ಅಪಾರ ಲಾಭ ಮತ್ತು ಗೌರವವನ್ನು ತಂದುಕೊಡಲಿದೆ. 3. ಅನಿರೀಕ್ಷಿತ ಅವಕಾಶಗಳು ಮತ್ತು ಆಫರ್ಗಳು. ನೀವು ಕೆಲಸ ಹುಡುಕುತ್ತಿದ್ದರೆ ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ಬಯಸುತ್ತಿದ್ದರೆ ಮೇ 11ರ ನಂತರದ ದಿನಗಳು ಸರಿಯಾಗಿ ಬಳಸಿಕೊಳ್ಳಿ. ಹೊಸ ಆಫರ್ಗಳು. ನಿರೀಕ್ಷಿಸದ ಮೂಲಗಳಿಂದ ನಿಮಗೆ ಉದ್ಯೋಗದ ಕರೆಗಳು ಬರಬಹುದು. ನಿಮ್ಮ ಹಳೆಯ ಪರಿಚಯಸ್ಥರು ಅಥವಾ ಸ್ನೇಹಿತರ ಮೂಲಕ ಹೊಸ ಬಿಸಿನೆಸ್ ಪ್ರಪೋಸಲ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಸಂಬಂಧಗಳ ಸುಧಾರಣೆ. ಒಂದು ವೇಳೆ ನಿಮ್ಮ ಆತ್ಮೀಯರೊಂದಿಗೆ ಅಥವಾ ಹಳೆಯ ಮಿತ್ರರೊಂದಿಗೆ ಸಂಬಂಧ ಬಿರುಕಾಗಿದ್ದರೆ ಮಂಗಳನ ಈ ಸಂಚಾರದ ಅವಧಿಯಲ್ಲಿ ಆ ಸಂಬಂಧವು ಪುನಃ ಚಿಗುರಲಿದೆ. ನಿಮ್ಮ ಮಾತಿನ ಮೃದುತ್ವವು ಎಲ್ಲರನ್ನೂ ಸೆಳೆಯಲಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕನ್ಯಾ ರಾಶಿಯವರೇ, ಮಂಗಳನು ನಿಮಗೆ ಧೈರ್ಯ ಮತ್ತು ಅದೃಷ್ಟ ಎರಡನ್ನೂ ಒಟ್ಟಾಗಿ ನೀಡುತ್ತಿದ್ದಾನೆ. ಆಧ್ಯಾತ್ಮಿಕವಾಗಿ ಜಾಗೃತರಾಗಿ ಮತ್ತು ಬರುವ ಅವಕಾಶಗಳನ್ನು ಎರಡೂ ಕೈಗಳಿಂದ ಬಾಚಿಕೊಳ್ಳಿ. ಕುಂಭರಾಶಿ. ಸಾಮಾಜಿಕ ಗೌರವ ಮತ್ತು ಆರ್ಥಿಕ ಸಮೃದ್ಧಿ. ವೀಕ್ಷಕರೇ, ನಮ್ಮ ಇಂದಿನ ಪಟ್ಟಿಯಲ್ಲಿರುವ ಕೊನೆಯ ಹಾಗೂ ಅತಿ ಹೆಚ್ಚು ಲಾಭ ಪಡೆಯಲಿರುವ ರಾಶಿ ಎಂದರೆ ಅದು ಕುಂಭರಾಶಿ. ಶನಿ ದೇವನ ಅಧಿಪತ್ಯದ ಈ ರಾಶಿಯವರಿಗೆ ಮಂಗಳನ ಈ ಸಂಚಾರವು ಭಾಗ್ಯೋದಯವನ್ನೇ ಮಾಡಲಿದೆ ಎಂದರೆ ತಪ್ಪಾಗಲಾರದು. 1. ಸಾಮಾಜಿಕ ಗೌರವ ಮತ್ತು ಕೌಟುಂಬಿಕ ಸಾಮರಸ್ಯ. ಕುಂಭರಾಶಿಯವರು ಸಮಾಜದಲ್ಲಿ ತಮ್ಮದೇ ಆದ ತತ್ವಗಳೊಂದಿಗೆ ಬದುಕುವವರು. ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಬರಲಿದೆ. ಸ್ಥಾನಮಾನ. ಸಮಾಜದಲ್ಲಿ ಅಥವಾ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ನೀವು ಹಮ್ಮಿಕೊಂಡ ಸಾಮಾಜಿಕ ಕಾರ್ಯಗಳಿಗೆ ಶ್ಲಾಘನೆ ವ್ಯಕ್ತವಾಗಲಿದೆ. ಸಹೋದರ ಸಹೋದರಿಯರ ಬೆಂಬಲ. ವಿಶೇಷವಾಗಿ ಮಂಗಳನು ಒಡಹುಟ್ಟಿದವರ ಕಾರಕನಾಗಿರುವುದರಿಂದ ನಿಮ್ಮ ಸಹೋದರ ಅಥವಾ ಸಹೋದರಿಯರೊಂದಿಗೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಈ ಸಮಯದಲ್ಲಿ ಬಗೆಹರಿಯುತ್ತವೆ. ಅವರ ಮೂಲಕ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ದೊರೆಯಲಿದ್ದು ಕುಟುಂಬದಲ್ಲಿ ಸುಖ ಸೌಹಾರ್ದತೆ ನೆಲೆಸಲಿದೆ. 2. ಬುದ್ಧಿವಂತಿಕೆಯ ಹೂಡಿಕೆ ಮತ್ತು ದ್ವಿಗುಣ ಲಾಭ. ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಇದು ಅತ್ಯಂತ ಸುವರ್ಣ
ಕಾಲ. ಷೇರು ಮಾರುಕಟ್ಟೆ ಮತ್ತು ಆಸ್ತಿ. ನೀವು ದೀರ್ಘಕಾಲದಿಂದ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಮೇ 11ರಿಂದ ಮೇ 29ರ ನಡುವಿನ ಅವಧಿ ಅತ್ಯಂತ ಶ್ರೇಷ್ಠವಾದುದು. ಈ ಸಮಯದಲ್ಲಿ ಮಾಡಿದ ಹೂಡಿಕೆಯು ಭವಿಷ್ಯದಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿ ಅಂದರೆ ದುಪ್ಪಟ್ಟು ಲಾಭವನ್ನು ತಂದುಕೊಡುವ ಯೋಗವಿದೆ. ನಿರ್ಧಾರ ಶಕ್ತಿ. ಮಂಗಳನ ಪ್ರಭಾವದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಚುರುಕಾಗುತ್ತದೆ. ಇದು ನಿಮ್ಮನ್ನು ತಪ್ಪು ಹೂಡಿಕೆಗಳಿಂದ ರಕ್ಷಿಸುತ್ತದೆ. 3. ಧನ ಸಮೃದ್ಧಿ ಮತ್ತು ಆರ್ಥಿಕ ಸಬಲತೆ. ಹಣದ ಹರಿವು ನಿಮ್ಮ ಜೀವನದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಾಗಲಿದೆ. ಹೊಸ ಆದಾಯದ ಮೂಲ. ಕೇವಲ ಸಾಂಪ್ರದಾಯಿಕ ಕೆಲಸಗಳಲ್ಲದೆ ಡಿಜಿಟಲ್ ಮೂಲಗಳಿಂದ ಅಥವಾ ರಹಸ್ಯ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಇದು ಸರಿಯಾದ ಸಮಯ. ನಿಮ್ಮ ಉಳಿತಾಯವು ಹೆಚ್ಚಾಗುವುದರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ಐಷಾರಾಮಿ ವಸ್ತುಗಳ ಖರೀದಿಗೆ ನೀವು ಮನಸ್ಸು ಮಾಡುವಿರಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕುಂಭರಾಶಿಯವರೇ, ಮಂಗಳ ಮತ್ತು ಶನಿಯ ಈ ವಿಶೇಷ ಕಾಂಬಿನೇಷನ್ ನಿಮ್ಮನ್ನು ಆರ್ಥಿಕವಾಗಿ ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಯಶಸ್ಸು ನಿಮ್ಮದಾಗಲಿದೆ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು 2026ರ ಮೇ ತಿಂಗಳಿನಲ್ಲಿ ಸಂಭವಿಸಲಿರುವ ಮಂಗಳನ ದ್ವಿಸಂಚಾರವು ಹೇಗೆ ವೃಷಭ, ಕಟಕ, ಕನ್ಯಾ ಮತ್ತು ಕುಂಭ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಮಳೆ ಸುರಿಸಲಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಂಡೆವು. ಮಂಗಳ ಸಂಚಾರದ ಅವಧಿಯಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು. 1. ಅತಿಯಾದ ಆತುರ ಬೇಡ. ಮಂಗಳನು ವೇಗ ಮತ್ತು ಸಾಹಸದ ಸಂಕೇತ. ಈ ಅವಧಿಯಲ್ಲಿ ವೃಷಭ ಮತ್ತು ಕುಂಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಅತಿ ಆತುರ ಪಡಬಾರದು. ಯಾವುದೇ ಹೂಡಿಕೆ ಮಾಡುವ ಮುನ್ನ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. 2. ಸಿಟ್ಟು ಮತ್ತು ಮಾತು ನಿಯಂತ್ರಿಸಿ. ಕಟಕ ಮತ್ತು ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ವಿಷಯಕ್ಕೂ ಕೋಪ ಬರುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಕೌಟುಂಬಿಕ ಚರ್ಚೆಗಳ ಸಮಯದಲ್ಲಿ ಕಠೋರವಾದ ಮಾತುಗಳನ್ನು ಆಡಬೇಡಿ. ನಿಮ್ಮ ಒಂದು ತಪ್ಪು ಮಾತು ಹಳೆಯ ಸುಂದರ ಸಂಬಂಧವನ್ನು ಹಾಳು ಮಾಡಬಹುದು. 3. ವಾಹನ ಚಾಲನೆಯಲ್ಲಿ ಜಾಗ್ರತೆ. ಮಂಗಳನು ಅಪಘಾತಗಳು ಮತ್ತು ರಕ್ತಕ್ಕೆ ಸಂಬಂಧಿಸಿದ ಗ್ರಹ. ಹಾಗಾಗಿ ಈ 18 ದಿನಗಳ ಕಾಲ ಅತಿ ವೇಗದ ಚಾಲನೆಯನ್ನು ತಪ್ಪಿಸಿ. ವಿಶೇಷವಾಗಿ ರಾತ್ರಿ ವೇಳೆಯ ಪ್ರಯಾಣದಲ್ಲಿ ಹೆಚ್ಚಿನ ಗಮನವಿರಲಿ. 4. ಅಹಂಕಾರದಿಂದ ದೂರವಿರಿ. ಯಶಸ್ಸು ಮತ್ತು ಹಣ ಹರಿದು ಬರುವಾಗ ಅಹಂಕಾರ ಬರುವುದು ಸಹಜ. ಆದರೆ ಮಂಗಳನ ಕೃಪೆ ಸದಾ ಇರಬೇಕೆಂದರೆ ವಿನಯತೆ ಮುಖ್ಯ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದಕ್ಕೆ ಇಳಿಯಬೇಡಿ. ಪರಿಹಾರೋಪಾಯಗಳು. ಈ ಅವಧಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು
ಈ ಸರಳ ಕ್ರಮಗಳನ್ನು ಅನುಸರಿಸಬಹುದು. ಹನುಮಾನ್ ಚಾಲೀಸ ಪಠಣೆ ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರದಂದು ಹನುಮಾನ್ ಚಾಲೀಸವನ್ನು ಪಠಿಸುವುದು ಮಂಗಳನ ದುಷ್ಪರಿಣಾಮಗಳನ್ನು ತಡೆಯುತ್ತದೆ. ದಾನ ಧರ್ಮ ಮಂಗಳವಾರದಂದು ಕೆಂಪು ಬಣ್ಣದ ವಸ್ತುಗಳನ್ನು ಅಂದರೆ ಕೆಂಪು ಬೇಳೆ ಅಥವಾ ಕೆಂಪು ವಸ್ತ್ರ ಬಡವರಿಗೆ ದಾನ ಮಾಡಿ. ಸುಬ್ರಹ್ಮಣ್ಯ ಆರಾಧನೆ ಮಂಗಳ ಗ್ರಹದ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು ಅಥವಾ ಓಂ ಶರವಣ ಭವ ಮಂತ್ರ ಜಪಿಸುವುದು ಉತ್ತಮ. ಪಕ್ಷಿಗಳಿಗೆ ನೀರು ಬೇಸಿಗೆಯ ಕಾಲವಾಗಿರುವುದರಿಂದ ಮೇ ತಿಂಗಳು ಪಕ್ಷಿಗಳಿಗೆ ಕುಡಿಯಲು ನೀರು ಮತ್ತು ಧಾನ್ಯವನ್ನು ಇಡಿ. ಇದು ಮಂಗಳನ ಉಗ್ರತೆಯನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮೇ 11ರಂದು ಮಂಗಳನು ಮೇಷರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಹಿಡಿದು ಮೇ 29ರಂದು ಭರಣಿ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡುವವರೆಗೆ ಈ 18 ದಿನಗಳ ಕಾಲಘಟ್ಟವು ಈ 4 ರಾಶಿಯವರಿಗೆ ಆರ್ಥಿಕವಾಗಿ ಬಲಿಷ್ಠ ಸ್ಥಾನವನ್ನು ತಂದುಕೊಡಲಿದೆ. ನೀವು ಉದ್ಯೋಗದಲ್ಲಿರಲಿ ಅಥವಾ ಸ್ವಂತ ವ್ಯಾಪಾರ ಮಾಡುತ್ತಿರಲಿ, ಮಂಗಳನ ಶಕ್ತಿಯು ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ತುಂಬಲಿದೆ. ಇದು ಕೇವಲ ಹಣಕಾಸಿನ ಲಾಭವಷ್ಟೇ ಅಲ್ಲದೆ ಕೌಟುಂಬಿಕ ಸಂಬಂಧಗಳಲ್ಲಿ ಹೊಸ ಚೈತನ್ಯವನ್ನು ಕೂಡ ನೀಡಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಈ 4 ಅದೃಷ್ಟದ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯೇ ಅಥವಾ ನಿಮ್ಮ ಅನುಭವಗಳೇನು ಎಂಬುದನ್ನು ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆಗಳು ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಮಂಗಳನ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ನಮಸ್ಕಾರ.